ಮೈಸೂರಿನ ಜಟಾಪಟಿ ಆಯಿತು, ಹಾವೇರಿ ಗದಗ ಜಟಾಪಟಿ ಆಯಿತು. ಇನ್ನು ಉಡುಪಿ ಚಿಕ್ಕಮಗಳೂರಿನ ಜಟಾಪಟಿಯೂ ಕೂಡ ಜೋರಾಗಿದೆ. ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಕಣಕ್ಕಿಳಿಯುವಂತ ಕ್ಷೇತ್ರ. ಈ ಬಾರಿ ಏನಾಗುತ್ತೆ, ಅವರಿಗೆ ಟಿಕೆಟ್ ಕೊಡ್ತಾರಾ ಕೊಡಲ್ವಾ? ಸಿಟಿ ರವಿ ವಿರುದ್ಧ ಶೋಭಾ ಕರಂದ್ಲಾಜೆ ಅವರು ಕೆಂಡಾಮಂಡಲರಾಗಿದ್ದಾರೆ. ಸಿಟಿ ರವಿ ಅವರು ಟಿಕೆಟ್ ಅಪೇಕ್ಷೆ ತಪ್ಪಲ್ಲ, ಅವಮಾನ ಮಾಡಿ ಟಿಕೆಟ್ ಕೇಳಬಾರದು, ಸೋಲನ್ನ ಇನ್ನೊಬ್ಬರ ಮೇಲೆ ಹೊರಿಸಬಾರದು. ಕಾರ್ಯಕರ್ತರು ನನ್ನ ವಿರೋಧ ಮಾಡ್ತಾ ಇಲ್ಲ, ಒಂದು ಗುಂಪು ವಿರೋಧ ಮಾಡ್ತಾ ಇದೆ. ಹೆತ್ತ ತಾಯಿಗೆ ದ್ರೋಹ ಮಾಡಲ್ಲ ಅಂತ ಶೋಭಾ ಕರಂದ್ಲಾಜೆ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗೊಂದಲ ಇದೆ. ನಾನು ಈಗಾಗಲೇ ಹೇಳಿದೆ, ಗೆಲ್ಲುವ ಕ್ಷೇತ್ರಕ್ಕೆ ಯಾರಿಗೆ ಟಿಕೆಟ್ ಕೊಟ್ಟರೆ ಕೂಡ ಗೆಲ್ಬೋದು ಅನ್ನುವಂಥ ಸಂಘಟನಾತ್ಮಕ ಜಿಲ್ಲೆ ನಮ್ಮದು. ಉಡುಪಿ ಚಿಕ್ಕಮಗಳೂರು ಅನ್ನುವಂಥದ್ದು ಸಂಘ ಪರಿವಾರ ಗಟ್ಟಿ ಇರುವಂಥ ಜಿಲ್ಲೆ, ಹೋರಾಟ ಮಾಡ್ತಾ ಇರುವಂಥ ಜಿಲ್ಲೆ, ಮತ್ತು ಭಾರತೀಯ ಜನತಾ ಪಾರ್ಟಿ ಗಟ್ಟಿ ಇರುವಂಥ ಜಿಲ್ಲೆ. ಇಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟರು ಗೆಲ್ಬೋದು. ಅವರು ರಾಷ್ಟ್ರೀಯ ನಾಯಕರು, ಅವರು ಡೆಲ್ಲಿ ಭೇಟಿ ಕೊಡೋದ್ರಲ್ಲಿ ತಪ್ಪೇನಿದೆ? ಅವರು ಹೋಗ್ತಾನೆ ಇರ್ತಾರೆ, ಬರ್ತಾನೆ ಇರ್ತಾರೆ. ಸಹಜವಾಗಿ ತಪ್ಪೇನಲ್ಲ. ಯಾರೋ ಅಪೇಕ್ಷಿತ ಪಟ್ಟರು ತಪ್ಪಲ್ಲ. ನಾನು ಹೇಳಿದೆ ಅಲ್ಲ, ಇಲ್ಲಿರುವಂತ ಪ್ರತಿಯೊಬ್ಬರಿಗೆ ಕೂಡ ಹಕ್ಕಿದೆ. ಕಾರ್ಯಕರ್ತರು ಮಾಡಿಲ್ಲ, ಒಂದು ಗುಂಪು ಮಾಡ್ತಾ ಇದ್ದಾರೆ. ಗೊತ್ತಿದೆ ನಿಮ್ಗೆಲ್ಲರಿಗೂ, ಯಾರ್ಯಾರಿಗೆ ಫೀಡ್ ಮಾಡಿದ್ದಾರೆ, ಯಾರ್ಯಾರಿಗೆ ಮಾಹಿತಿ ಕೊಟ್ಟಿದ್ದಾರೆ, ಎಲ್ಲರಿಗೂ ಗೊತ್ತಿದೆ. ನಂಗೆ 2 ಬಾರಿ ಅಲ್ಲಿ ಅವಕಾಶವನ್ನು ಕೊಟ್ಟಿದ್ದಾರೆ. ಕಾಂಪಿಟೇಷನ್ ಇರೋದು ಸಹಜ, ನಮ್ಮಲ್ಲೇ ಕಾಂಪಿಟೇಷನ್ ಇರೋದು ಸಹಜ, ಇದು ಸತ್ಯ. ಮತ್ತು ಇರಬೇಕು. ನಮ್ಮ ಪಾರ್ಟಿಯಲ್ಲಿ ಇಲ್ಲಿ ಕೂತಿರುವಂತ ಎಲ್ಲ ಕಾರ್ಯಕರ್ತರಿಗೆ ಕೂಡ ಟಿಕೆಟ್ ಕೇಳುವಂತ ಹಕ್ಕಿದೆ. ಆದರೆ ಇನ್ನೊಬ್ಬರಿಗೆ ಅವಮಾನ ಮಾಡಿ ಟಿಕೆಟ್ ಕೇಳಬಾರ್ದು, ಅದೊಂದು ಸ್ವಲ್ಪ ನಡೆದಿದೆ. ಅದಕ್ಕೆ ಉತ್ತರವನ್ನ ಕೇಂದ್ರದ ನಾಯಕರು ಕೊಡ್ತಾರೆ. ನನ್ನ ನಾಯಕತ್ವದ ಮೇಲೆ ನನಗೆ ವಿಶ್ವಾಸ ಇದೆ, ಮಾಡ್ತಾ ಇದ್ದಾರೆ. ನಾನು ಹೇಳಿದೆ ಅಲ್ಲ, ಯಾರಿಗೆ ಟಿಕೆಟ್ಗೆ ಅಪೇಕ್ಷಿತೆ ಇದೆ, ಯಾರು ಹೊರ ಪಾರ್ಟಿಯಿಂದ ಬೇರೆ ಬೇರೆ ಪಾರ್ಟಿಯಿಂದ ಬಂದಿದ್ದಾರೆ, ಯಾರು ನಮ್ಮಲ್ಲೇ ಇದ್ದಾರೆ, ಅವರೆಲ್ಲರಿಗೂ ಅನಿಸಿದೆ ಈ ಕ್ಷೇತ್ರ ಗೆಲ್ಬೋದು, ನಾವು ನಿಲ್ಬೇಕು ಅಂತ ಹೇಳಿ. ಅದಕ್ಕಾಗಿ ಟಿಕೆಟ್ ತಗೊಳ್ಳೋದು ಹೇಗೆ? ಟಿಕೆಟ್ ತಗೊಳ್ಬೇಕಂದ್ರೆ ಇಂಥ ಹಲವಾರು ಷಡ್ಯಂತ್ರಗಳನ್ನು ಮಾಡಬೇಕು. ರಾಜಕೀಯದಲ್ಲಿ ಇದು ನಡೆಯುವುದು ಸಹಜ. ಅದರಿಂದ ನಮ್ಮ ಕಾರ್ಯಕರ್ತರು ಯಾರು ವಿಚಲಿತರಾಗಿಲ್ಲ, ನಮ್ಮ ವೋಟರ್ಸ್ ಯಾರು ವಿಚಲಿತರಾಗಿಲ್ಲ. ಒಂದು ಚಿಕ್ಕ ಗುಂಪು ಇದನ್ನು ಮಾಡಿದೆ, ವ್ಯವಸ್ಥಿತವಾಗಿ ಮಾಡಿದೆ. ಅದಕ್ಕಾಗಿ ಇದಕ್ಕೆ ನಾನು ವಿಚಲಿತಗೊಂಡಿಲ್ಲ, ನಮ್ಮ ಕಾರ್ಯಕರ್ತರು ವಿಚಲಿತಗೊಂಡಿಲ್ಲ. ಹೆತ್ತ ತಾಯಿಗೆ ದ್ರೋಹ ಮಾಡುವಂಥ ಕೆಲಸವನ್ನು ನಾವು ಮಾಡಲ್ಲ, ಅದು ಅವರ ಕೆಲಸ ಇರ್ಬೋದು. ಅದಕ್ಕಾಗಿ ತಮ್ಮ ಸೋಲಿನ ಬಗ್ಗೆ ಇನ್ನೊಬ್ಬರ ಮೇಲೆ ಹೊರಿಸುವಂಥದ್ದು ಹಿಡಿತನ ಆಗುತ್ತೆ. ಅದಕ್ಕಾಗಿ ಇಂಥ ಮಾತನ್ನು ಯಾರೇ ಹೇಳಿದ್ರು ಕೂಡ ಅದು ಅವರವರ ತಾಯಿಗೆ ಮಾಡುವಂಥ ದ್ರೋಹ ಅಂತ ನಾನು ಅಂದ್ಕೊಂಡಿದ್ದೀನಿ.